ಸರ್ ಇವಾಗ ನಾನು 4ನೇ ವರ್ಷ MBBS ಓದ್ತಿದ್ದೀನಿ. ಸೊ ಇವಾಗ ಫೈನಲ್ ಇಯರ್ ಇರಬೇಕಾದ್ರೆ ಜನವರಿ ಎಂಡು ಮತ್ತು ಫೆಬ್ರವರಿಯಲ್ಲಿ ನನಗೆ ಸ್ಟಾರ್ಟ್ ಆಯಿತು. ಅವಾಗ ಏನಾಗಿತ್ತು ಅಂದರೆ ಫಿಟ್ಸ್ ಬಂದಿತ್ತು ನನಗೆ. ಫಿಟ್ಸ್ ಬಂದು ಸ್ವಲ್ಪ ಎತ್ತರದಿಂದ ಬಿದ್ದಿದ್ದೆ ನಾನು. ಸೊ ಅವಾಗಿಂದ ಮನೆಗೆ ಕರ್ಕೊಂಬಂದರು ನನಗೆ. ಸೊ ಮನೆಯಲ್ಲೂ ಹಾಗೆ ಪದೇ 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 ಸೀಜರ್ಸ್ ಬರ್ತಾ ಹೋಗಿತ್ತು. ಅವಾಗ ನಾವೇನು ಮಾಡಿದ್ವಿ, ಸ್ವಲ್ಪ ಸ್ವಲ್ಪ ಬ್ಯಾಲೆನ್ಸ್ ಹೋಯಿತು. ಅವಾಗ ನಾವು ಮಣಿಪಾಲ್ ಹಾಸ್ಪಿಟ್ಲು ಮತ್ತು ವಿವೇಕಾನಂದ ಹಾಸ್ಪಿಟಲ್ ಇದು ಹುಬ್ಳಿಲಿ ಇವ್ರನ್ನೆಲ್ಲ ಕನ್ಸಲ್ಟ್ ಮಾಡ್ತಾ ಹೋದ್ವಿ. ಅವ್ರು ನಿಮ್ಯಾನ್ಸಿಗೆ ರೆಫರ್ ಮಾಡಿದರು. ನಿಮ್ಯಾನ್ಸಲ್ಲೂ ಕನ್ಸಲ್ಟ್ ಮಾಡಿದ್ವಿ. ಕೊನೆಗೆ ಕಿಮ್ಸಲ್ಲಿ ಬಂದ್ವಿ ನಾವು. ಅಲ್ಲಿ ಸರ್ ಅಮೃತ್ ಸರ್ ಅಂತ ಮತ್ತು ಅವ್ರ ಟೀಮು ಒಂದ್ಸಲಿ ನಿಮ್ಯಾನ್ಸಲ್ಲಿ ಟೆಸ್ಟ್ ಮಾಡಿಸ್ರಿ ಅಂತ ಹೇಳಿದರು. ಸೊ ಅವರಿಂದ ನಾವು ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಅವಾಗ ನಂಗೆ ಡಯಾಗ್ನೋಸ್ ಆಯಿತು, ನಂಗೆ ಗಾಬಾ ಬಿ ಪಾಸಿಟಿವ್ ಆಟೋ ಇಮ್ಯೂನ್ ಎನ್ಕೆಫಲೈಟಿಸ್ ಇದೆ ಅಂತ. ಸೊ ಅದು ನನ್ನ ಬ್ಯಾಲೆನ್ಸ್ ಎಲ್ಲ ಹೋಗೇ ಬಿಟ್ಟಿತ್ತು ಸರ್ ಪೂರ. ಎಲ್ಲ ಥರ ಟ್ರೀಟ್ಮೆಂಟ್ಸು ಟ್ರೈ ಮಾಡಿದ್ರು. ಎಷ್ಟು ಟ್ರೀಟ್ಮೆಂಟ್ಸ್ ನನಗೆ ಎಷ್ಟು ಕೊಡಬೇಕು ಇಂಜೆಕ್ಷನ್ಸು ಅಷ್ಟೇ ಎಲ್ಲ ಟ್ರೈ ಮಾಡಿದರು ಸರ್. ಆವಾಗ ಲಾಸ್ಟಿಗೆ ನಾವು ದೇವ್ರ ಹತ್ರ ಮೊರೆ ಹೋದ್ವಿ. ಆವಾಗ ಐ ಸಿ ಯುಗೆ ಹೋದ್ವಿ. ಪದೇ ಪದೇ ಸೀಜರ್ಸ್ ಬರ್ತಾ ಇದ್ರಿಂದ ಐ ಸಿ ಯುಗೆ ಶಿಫ್ಟ್ ಮಾಡಿದರು. 15ರಿಂದ 20 ಎಪಿಸೋಡ್ಸ್ ದಿನಕ್ಕೆ ಇಷ್ಟು ಸೀಜರ್ಸ್ ಬರ್ತಾ ಇತ್ತು. ಸೊ ಲಾಸ್ಟಲ್ಲಿ ಅವರು ಏನು ಮಾಡೋಕ್ಕಾಗದೆ 3 ದಿನ ಟೈಮ್ ಕೊಟ್ಟರು ಸರ್ ನನಗೆ. ಆವಾಗ 3 ದಿನ ಟೈಮ್ ಕೊಟ್ಟಾಗ ನಾನು ಉಳಿಬೋದು ಇಲ್ಲ ತೀರ್ಕೋಬೋದು ಅಂತ ಸರ್ ಅವರು ನಮ್ಮ ಪೇರೆಂಟ್ಸಿಗೆ ಹೇಳಿದರು. ನಮ್ಮ ಪೇರೆಂಟ್ಸ್ ಕೈಕಾಲು ಬಿದ್ದು, ಇಲ್ಲ ಸರ್ ನೀವೇನಾದರೂ ಮಾಡಿರಿ, ಎಲ್ಲಿಗಾದರೂ ರೆಫರ್ ಮಾಡಿರಿ ಅಂತ ಹೇಳಿ ಅವ್ರಿಗೆ ಹೇಳಿದರು. ಸೊ ಅವರೆಲ್ಲ ಹೋಪ್ಸೇ ಕಳ್ಕೊಂಡಿದ್ರು. ನಾನು ನಿಜವಾಗೂ ಊರಿಗೆ ಬರ್ತೀನೋ ಇಲ್ಲ ಅಂತ ನಮಗೆ ಏನೂ ಇದು ಇರಲಿಲ್ಲ ಸರ್. ಅವರಾದರೂ ಡಾಕ್ಟರ್ಸ್ ಆದರೂ ನೀವು ದೇವ್ರ ನಂಬ್ರಿ, ಹೋಮ ಮಾಡಿಸ್ರಿ, ದೇವ್ರು ಅವ್ರ ಮೇಲೆ ಇನ್ನೂ ಕರುಣೆ ತೋರಿಲ್ಲ, ಈ ಥರ ಎಲ್ಲ ಹೇಳ್ತಿದ್ರು ಸರ್. ಸೊ ಆವಾಗ ನಮ್ಮ ಮಮ್ಮಿ ಮತ್ತು ನಮ್ಮ ಅಕ್ಕ ಯಾವಾಗಲೂ ಇಲ್ಲಿ ಹೊಸರೀತಿಯಲ್ಲಿರೋ ರಾಘವೇಂದ್ರ ಮಠಕ್ಕೆ ಯಾವಾಗಲೂ ನಡ್ಕೋತಿದ್ರು. ಸೊ ಅವ್ರನ್ನ ಬೇಡ್ಕೊಂಡು ಹೋದ್ವಿ ನಾವು. ಇಲ್ಲಿ ಮತ್ತು ನಾವು ಹುಷಾರಾಗಿ ಬಂದಮೇಲೆ ಸುಗದೇಂದ್ರ ತೀರ್ಥರು ಬಂದರು. ಆವಾಗಲೇ ನಾನು ಮೊದಲು ಹೋಗಿದ್ದು. ಅವ್ರು ನನಗೆ ಆಶೀರ್ವಾದ ಮಾಡಿ ನನ್ನ ಮೇಲೆ ಅಕ್ಷತೆ ಕಾಳು ಹಾಕಿ ನನಗೆ ಮತ್ತೆ ಗುರುರಾಯರ ಫೋಟೋ ಕೊಟ್ಟರು. ಸೊ ಅದಾಗಿ ಒಂದು 5 ವಾರ ನೀವು ಇಲ್ಲಿ ನಡ್ಕೋರಿ, ರಾಘವೇಂದ್ರಗೆ ನಡ್ಕೋರಿ, ನೀವು 5 ವಾರದಲ್ಲೇ ಹುಷಾರಾಗ್ತೀರಾ ಅಂತ ಹೇಳಿದರು. ನಾವು ಬಂದಿದ್ದು 3 ವಾರ ಸರ್. 3 ವಾರದಲ್ಲೇ ನಾ ಎದ್ದು ನಿಂತ್ಕೊಂಡೆ. ಸೊ ಮುಂದೆ ಗುರುವಾರ ಇದೆ ಅಂದರೆ ಹಿಂದೆ ಬುಧವಾರ ದಿನ 4 ಗಂಟೆ ಆಗಿತ್ತು ಸರ್. ನಾನೆಲ್ಲ ಹೋಪ್ಸ್ ಕಳ್ಕೊಂಡಿದ್ದೆ. ಇಲ್ಲ ನನ್ನ ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ, ಕೂತ್ಕೊಂಡೇ ಹೋಗ್ಬೇಕು, ಕೂತ್ಕೊಂಡೇ ಬರಬೇಕು, ಇನ್ಮೇಲೆ ನಾ ಹೊರಗೆ ಹೋಗೋಕ್ಕಾಗಲ್ಲ, ಹೊರಗಿನ ಪ್ರಪಂಚ ನೋಡೋಕ್ಕಾಗಂಗಿಲ್ಲ, ಇಲ್ಲೇ ಮನೇಲಿ ಅಪ್ಪ ಅಮ್ಮ ನೋಡ್ಕೊತ ಟಿ ವಿ ಸ್ಕ್ರೀನು ಆಗ್ತಿರ್ಲಿಲ್ಲ ಸರ್ ನನಗೆ. ಸೊ ಸೌಂಡ್ ಆಗ್ತಿರ್ಲಿಲ್ಲ. ಇವಾಗ ಬ್ರೈಟ್ನೆಸ್ ಇಟ್ಕೊಂಡ್ರು ತುಂಬ ಕಡಿಮೆ ಬ್ರೈಟ್ನೆಸ್ಸಲ್ಲಿ ಇಟ್ಕೊಂಡು ಏನಾದರೂ ನೋಡ್ತಿದ್ದೆ. ಸೊ ಏನು ಮಾಡೋದೈತೆ, ನಾನು ಓದಿದ್ದು ನಂಗೆ ನೆನಪಿಗೆ ಶಕ್ತಿ ಉಳಿತಿರ್ಲಿಲ್ಲ, ನೆನಪಿನ ಶಕ್ತಿ ಕಡಿಮೆ ಆಗಿತ್ತು. ಇನ್ನೇನು ಮಾಡೋದೈತಿ ನಾನು ಅಂತ ತುಂಬ ಬೇಜಾರಾಗಿ ಅವತ್ತು ನಾನು ಫುಲ್ ಸೋತಿದ್ದೆ ಸರ್. ನಂಗೆ ಏನೂ ಮಾಡೋಕ್ಕಾಗಲ್ಲ ಅಂತ. ಅವತ್ತು ಸರ್ ನಾನು ಮಮ್ಮಿನೆಲ್ಲ ಹೊರಗೆ ಕಳಿಸಿ ಅಪ್ಪನೂ ಬೇಜಾರಾಗಿ ಹೊಲಕ್ಕೆ ಹೋಗಿದ್ರು. ಅವಾಗ ಏನು ಮಾಡಿದೆ ಅಂದರೆ ರೂಮಲ್ಲಿ ಕದ ಹಾಕೋತೀನಮ್ಮ ಅಂದೆ. ಏನಾಗಲ್ಲ, ನೀ ಬೇಜಾರಾಗಬೇಡ, ಎಲ್ಲ ಆಗುತ್ತೆ ನಿನ್ನ ಕಡೆ ಅಂತ ಅಮ್ಮ ಹೇಳಿದರು. ಇಲ್ಲಮ್ಮ ಒಂದು ಸ್ವಲ್ಪ ಹೊತ್ತು ನಾನು ನಿನ್ನ ಕರಿತೀನಿ, ಸೊ ರೂಮಲ್ಲಿ ಹೋಗು ನೀನು ಅಂತ ಹೇಳಿದೆ. ಅವಾಗ ಅಮ್ಮ ರೂಮ್ ಬಿಟ್ಟು ಹೋದರು. ನಾ ಹೊರಗಡೆ ಕದ ಹಾಕ್ತೀನಿ ಅಂತ ಅಂದರು. ಸರಿ ಅಮ್ಮ ಅಂತಂದೆ. ಸೊ ನಮ್ಮ ರೂಮಲ್ಲಿ ಇಷ್ಟೇ ಸ್ಪೇಸ್ ಇದೆ ಸರ್. ಒಂದು ಕಾಟ್ ಹಾಕಿದ್ದಾರೆ ದೊಡ್ಡದು. ಅದೇ ರಾಯರ್ ನೆನೆಸ್ಕೊಂಡು ಸರ್, ನಂಗೆ ಏನಾದರೂ ಆಗಲಿ, ನನ್ನ ಜೀವನದಲ್ಲಿ ಏನೂ ಉಳಿದಿಲ್ಲ. ಸೊ ಬಿದ್ದಾದರೂ ಬೀಳಲಿ, ನಾನು ಈ ಕಡೆ ಆದರೂ ಬೀಳಲಿ, ತಲೆ ಫ್ರ್ಯಾಕ್ಚರ್ ಆಗಲಿ, ಈ ಕಡೆ ಏನಾದರೂ ಮಂಡಿ ನೋವಾದರೂ ಆಗಲಿ, ಮಂಡಿ ಫ್ರ್ಯಾಕ್ಚರ್ ಆದರೂ ಆಗಲಿ, ಕಣ್ಣು ಚುಚ್ಚಲಿ, ನನಗೆ ಏನಾದರೂ ಆಗಲಿದೆ, ನೀನು ಇರೋದಾದರೆ ನೀನೇ ಕಾಪಾಡು ನನ್ನ ಅಂತ ನಾನು ನೆನೆಸ್ಕೊಂಡು ಎದ್ದು ನಿಂತೆ ಸರ್. ಆವಾಗ ನಾನು ನಿಂತ್ಬಿಟ್ಟೆ ಸರ್. ನನಗೆ ಹೆಂಗಾಗತ್ತೆ, ಡಾಕ್ಟ್ರ್ ಹೇಳಿದರು ನನಗೆ, ನಿಂಗೆ 3 ತಿಂಗಳಿಗಾದರೂ ಬರ್ಬೋದು, 6 ಬರ್ಬೋದು ನಿಂಗೆ ನಡೆಯೋಕ್ಕೆ. ಸೊ ನಾವೇನು ಹೋಪ್ಸ್ ಕೊಡೋಕ್ಕಾಗಲ್ಲ, ಹೆಂಗಾದರೂ ಆಗ್ಬೋದು, ಇನ್ನೊಂದು ವರ್ಷಕ್ಕಾದರೂ ಆಗ್ಬೋದು, ನಾವು ಹೇಳೋಕ್ಕಾಗಲ್ಲ ಅದನ್ನು ಬ್ರೈನಲ್ಲಿ ಏನಾಗುತ್ತೆ ಅಂತ. ಸೊ ನಾನು ಅವತ್ತು ಎದ್ದು ನಿಂತ್ಬಿಟ್ನೆ ಸರ್. ನನಗೂ ತುಂಬ ಶಾಕ್ ಇದೆ. ಹೌದಾ, ಇದು ನಿಜಾನಾ ಇಲ್ಲ ಕನಸು ಕಾಣ್ತಿದ್ದೀನ? ಸೊ ಹಂಗೆ ಸೈಡ್ ಹೋಗ್ಕೊಂತ ಬಂತೆ. ಅದು ಎಲ್ಲ ಪಾಸಿಬಲ್ ಆಯ್ತು. ಈ ಕಡೆ ಹಿಡ್ಕೊಂಡು ಒಂದು ಕಡೆ ಗೋಡೆ, ಒಂದು ಕಡೆ ಮಂಚ, ಹಿಂಗೆಲ್ಲ ಹಿಡ್ಕೊಂಡು ಟ್ರೈ ಮಾಡಿದೆ ಸರ್. ನಂಗೆ 6 ತಿಂಗಳು ನಡೆದಿದ್ದಿಲ್ಲ ಸರ್. ಒಂದೇ ಸಲ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ ಅಂತೂ ತುಂಬ ಅಂದರೆ ತುಂಬ ಖುಷಿ ಆಯ್ತು ಸರ್. ಅದೇ ಮಧ್ಯಾಹ್ನ ಇನ್ನು ನಾನು ತಗೊಳ್ಕೊಂಡು ಕಾಟ್ ಇದು ಮಂಡಿ ಎಲ್ಲ ನೋಯುತ್ತೆ ಅಂತ, ಇಲ್ಲೆಲ್ಲ ಕೈ ನೋಯುತ್ತೆ ಅಂತ ನಮ್ಮ ಪಪ್ಪ ಸ್ಪಂಜ್ ಕೊಟ್ಟಿದ್ರು. ಮಂಡಿ ಎಲ್ಲ ನೋಯುತ್ತೆ ಅಂತ ಟ್ರೈನಲ್ಲಿ ಬರ್ತಾರಲ್ಲ ಸರ್ ಸೈಡಿಗೆ. ಹ್ಞೂ ಸರ್, ಅವ್ರು ನೆನೆಸ್ಕೊಂಡೇ ಎದ್ದಿದ್ದು ನಾನು. ಏನಾರು ಆಗಲಿ ಅಂತ ಎದ್ದು ನಿಂತಿದ್ದೆ.
ಏನೋ ಮಂತ್ರ ಹೇಳ್ತಿದ್ರ ಹೆಂಗೆ? ಪೂಜ್ಯ ರಾಘವೇಂದ್ರ ಅದನ್ನ ಹೇಳ್ತಿದ್ದೆ. ರಾಘವೇಂದ್ರ ಅದನ್ನು ಶ್ರೀ ರಾಘವೇಂದ್ರ ಅದು ನೋಟ್ಸ್ ಇದೆ ಸರ್ ನಂದು. ನೋಟ್ಸಲ್ಲಿ ಯಾವಾಗಲೂ ಬರಿತಿದ್ದೆ. ಒಂದು 5 ನುಡಿ ಆದರೂ ದಿನ ಬರಿತಿದ್ದೆ ಸರ್ ನಾನು. ರಾಘವೇಂದ್ರ ಪವಾಡ ಆಯ್ತು. ಹಾಂ ಸರ್, ಆಗಿದೆ ಸರ್, ನಂಬ್ತೀನಿ ನಿಜವಾಗ್ಲೂ. ನಿಮ್ಮ ಹೆಸರು? ನಿವೇದಿತಾ ಸರ್. ಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧರಣೀಮಂಡಲೆ ಖ್ಯಾತಂ ಧೈರ್ಯಾದ ಗುಣಭಮೃತಂ ಧಕೃತಾಶೇಷವಾದೇವಂ ಧೀರಸಿಂಹ ಗುರುಂ ಭಜೆ ಸುಧಾತ್ಯಮಲ ಸದ್ಬೋಧಂ ಸುಕೀರ್ತಿವಲ ಸದ್ದಿತಂ ಸುಧೀ ಸಂಸ್ಥಸ್ಥ ಸುಗುಣಂ ಸುಶೀಲೇಂದ್ರ ಗುರುಂ ಭಜೆ. ಈ ಯತಿತ್ರಯರನ್ನು ನಾವು ಪ್ರತಿನಿತ್ಯ ನಾವು ನಮ್ಮ ಸ್ಟಾಫ್ನವರೆಲ್ಲ ನೋಡ್ತಾ ಇದ್ದೀವಿ. ಒಂದು 15 ದಿನಗಳ ಹಿಂದೆ ನಮ್ಮ ಸುಶೀಲೇಂದ್ರ ತೀರ್ಥರ ಆರಾಧನೆ ಆಯಿತು. ಆಗ ಗುರುಗಳು ಬಂದಾಗ ಒಬ್ಬ ವ್ಯಕ್ತಿ ಹೆಬ್ಬಾಗಿಲಿನಲ್ಲಿ ಬಂದು ವೀಲ್ ಚೇರ್ ಮೇಲೆ ಅವ್ರನ್ನ ಕರ್ಕೊಂಡ್ಬರ್ತಾಯಿದ್ರು. ಎಲ್ಲರೂ ಅವ್ರ ಕಡೆಯಿಂದ ಆಶ್ಚರ್ಯವಾಗಿ ನೋಡ್ತಾಯಿದ್ರು, ಯಾಕೆ ವೀಲ್ ಚೇರ್ ಬರ್ತಾ ಇದ್ದಾರೆ ಅಂತ ನೋಡ್ತಾಯಿದ್ರು. ಆವಾಗ ನಾವು ಅವ್ರಿಗೇನು ಹೇಳಿದ್ರು, ನಾವು ಈ ಹುಡುಗಿಗೆ ಮೆಡಿಕಲ್ ಸ್ಟೂಡೆಂಟು, ಕಾಲಿಗೆ ಎದ್ದೇಳಲಿಕ್ಕೆ ಆಗ್ತಾ ಇರಲಿಲ್ಲ, ಹೀಗಾಗಿ ಗುರುಗಳಿಂದ ಆಶೀರ್ವಾದ ಪಡೀಲಿಕ್ಕೆ ಬಂದಿದೆ ಅಂತ ಹೇಳಿದ್ಮೇಲೆ ಅವರು ಏನು ಮಾಡಿದರು, ಗುರುಗಳು ಬಂದು ತುಲಾಭಾರ ಮಾಡಿಸ್ಕೊಂಡು ಆ ಆರಾಧನೆ ನಿಮಿತ್ತ ಬಂದಿದ್ದಕ್ಕಾಗಿ ಅಲ್ಲಿ ಬಂದು ಆ ಗುರುಗಳು ಅವ್ರಿಗೆ ಹಸ್ತವನ್ನು ಆ ಹುಡುಗಿ ತಲೆ ಮೇಲೆ ಇಟ್ಟರು. ಆ ಹುಡುಗಿ ತಲೆ ಮೇಲೆ ಇಟ್ಟ ಮೇಲೆ ಒಂದು 3 ದಿನ ಆದಮೇಲೆ ಆ ಹುಡುಗಿನೇ ಎದ್ದು ಬರೋ ಹಂಗೆ ಆಗಿದೆ. ಇದು ನಮ್ಮ ಧೀರೇಂದ್ರ ತೀರ್ಥರ ಒಂದು ಪವಾಡ. ಸುಶೀಲೇಂದ್ರ ತೀರ್ಥರು, ಧೀರೇಂದ್ರ ತೀರ್ಥರು ಮತ್ತು ರಾಘವೇಂದ್ರ ತೀರ್ಥರು, ಸುಬುಧೇಂದ್ರ ತೀರ್ಥರ ಒಂದು ಪವಾಡ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ತಮ್ಮ ಪೂರ್ತಿ ಹೆಸರು? ನನ್ನ ಹೆಸರು ನಾರಾಯಣ್ ಬಳ್ಳಾರತಿ. ಇಲ್ಲಿ ಸುಶೀಲೇಂದ್ರ ತೀರ್ಥರ ಅರ್ಚಕರಾಗಿದ್ದೆ. ಗುರುಗಳೆಲ್ಲ ವಿಶೇಷವಾಗಿ ರಿತ್ಯರಾಯರಾಗಿರ್ತಕ್ಕಂತಹ ಧೀರೇಂದ್ರ ತೀರ್ಥರು ಅವರು ವಿಶೇಷವಾಗಿ ಅನುಗ್ರಹ ಮಾಡಿ ನಡೆಯುವಂತೆ ಮಾಡಿದ್ದಾರೆ. ಮುಂದೆ ಅವಳಿಗೆ ವಿಶೇಷವಾಗಿ ಇನ್ನೂ ಹೆಚ್ಚಿನ ಅಧ್ಯಯನಕ್ಕೆ ಅನುಕೂಲವಾಗಲಿ, ಉತ್ತಮವಾದ ದರ್ಜೆಗೆ ಕೊಡಲಿ ಅಂತ ನಾವು ಗುರುಗಳಲ್ಲಿ ಈ ಮುಖವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸರ್, ತಮ್ಮ ಹೆಸರು? ಪುರಾಣಿಕ ಸಂಜೀವಾಚಾರ್ಯ ಅಂತ ಮಂತ್ರಾಲಯ. ಅವತ್ತು ನಿಮ್ಮ ಮಗಳು ರೂಮಿಗೆ ಬಾಗಿಲು ಹಾಕಿದ್ರಲ್ಲ, ಅವತ್ತು ಏನಂತ ಕರೆದು ಅಲ್ಲಿ ಹೋಗಿ ನೋಡಿದಾಗ ನಿಮಗೆ ಏನು ಅನಿಸ್ತು? ನಾನು ಬಟ್ಟೆ ತೊಳೆಕತ್ತ ಹೊರಗಡೆ ಬಂದೆ. ಅವಳು ತುಂಬ ಬೇಜಾರಾಗಿದ್ದು, ನಾವು ಅವತ್ತಿನ ದಿನದಲ್ಲಿ ತುಂಬ ಬೇಜಾರಾಗಿದ್ವಿ. ಇನ್ನೇನು ಏನೂ ಇಲ್ಲ ನಮ್ಮ ಜೀವನದಲ್ಲಿ ಅಂತ ಎಲ್ಲ ಹೋಪ್ಸ್ ಕಳ್ಕೊಂಡಿದ್ವಿ. ಅವಳಂತೂ ಫುಲ್ ಕಳ್ಕೊಂಡಿದ್ಲು. ಆದರೂ ಒಳಗೊಂದು ಮನಸ್ಸಿನಲ್ಲಿ ನೋವು ಇದ್ದರೂ ಮೇಲೆ ಆಕಿಗೆ ಧೈರ್ಯ ಹೇಳ್ತಿದ್ವಿ. ಅವಾಗ ಒಂದು ಸರಿ ರೂಮಲ್ಲಿ ಬಂದು ಕೂತ್ಕೊಂಡು ಬೇಜಾರು ಮಾಡಿಕೊಂಡು, ನಾನು ಫ್ರೀ ಆಗಿಬಿಡ್ರಿ, ಒಂದು 10 ನಿಮಿಷ ಅಷ್ಟೇ ಅಮ್ಮ, ನಾನು ಬಿಟ್ಬಿಡು, ಹಾಗೆಲ್ಲ ಮಾಡಬಾರ್ದಮ್ಮ, ಇಲ್ಲಿ ಕೂತ್ಕೊ ನೀನು ಅಂದರೆ ಏನಂದರೂ ಕೇಳಿಲ್ಲ. ಸರಿ ಆಯ್ತು ಕೂತ್ಕೊ, ಹಂಗಾರೆ ನಾನು ರೂಮ್ ಹೊರಗೆ ಬಾಗಿಲು ಒಳಗೆ ಹಾಕ್ತೀನಿ ಅಂತ ಹಾಕ್ಕೋಬೇಡ, ನಾನು ಹೊರಗೆ ಹಾಕೊಂಡು ಹೋಗ್ತೀನಿ ಅಂತಂದು, ಸ್ವಲ್ಪ 10 ನಿಮಿಷ ಆರಾಮಿರು ನೀನು ಅಂತ ಬಿಟ್ಟು ಹೋದೆ. ಅಷ್ಟರಲ್ಲಿ ಅವಳು ಒಂದು 15-20 ನಿಮಿಷ ಆಗಿರ್ಬೋದು ಅಷ್ಟೇ. ಅವ್ರ ಅಪ್ಪಾಜಿನೂ ಬೇಜಾರು ಮಾಡ್ಕೊಂಡು ಅವರು ಹೊಲಕ್ಕೆ ಹೋದರು. ಆಮೇಲೆ ಇಲ್ಲಿ ಕಿಟಕಿಯಲ್ಲಿ ಕೂಗಿದ್ಲು ಅಮ್ಮ ಅಂತಂದು. ಯಾಕೆ ಏನೋ ಮಾಡ್ಕೊಂಡು ಏನೋ ಒಂದು ಆಗ್ತಿರ್ತೈತಲ್ಲ, ಹಂಗೆ ಗಾಬರಿಯಲ್ಲಿ ನಾನು ಎದ್ದು ಓಡೋದೆ. ಅಷ್ಟರಲ್ಲಿ ಇವಳು ನಾನೇ ಬಾಗಿಲು ತೆಗೆದೆ, ಹೊರಗಡೆ ಹಾಕಿದ್ದು. ಬಾಗಿಲು ತೆಗೆದಾಗ ಇವಳು ಮಂಚದ ಮೇಲೆ ಅಳ್ತಾ ಮಲಗಿದ್ಲು. ಯಾಕೆ ಏನು ಮಾಡ್ಕೊಂಡು ಮತ್ತೇನು ಮಾಡ್ಕೊಂಡು ಅಂತಂದೆ. ಇಲ್ಲ ನೀನು ಅಲ್ಲಿ ಕುತ್ಕೋ ಅಮ್ಮ, ಕುತ್ಕೊ ಅಂದು. ಯಾಕೆ ಹೇಳು, ಯಾಕೆ? ಇಲ್ಲ ನೀ ಕುತ್ಕೋ ಅಲ್ಲೇ ಅಂತಂದ್ಲು. ಕೆಳಗಡೆ ಕುತ್ಕೊಂಡಾಗ ಅವಳು ಸಡನ್ನಾಗಿ ಎದ್ದು ನಿಂತ್ಬಿಟ್ಲು. ನನಗೆ ಆಶ್ಚರ್ಯ, ಏನು ಮಾತಾಡಬೇಕು, ಏನು ಹೇಳಬೇಕು, ಇದು ನಿಜಾನಾ, ಏನು ನಾನು ನೋಡ್ತಿರೋದು ನಿಜಾನಾ? 8 ತಿಂಗಳ ಕುಂತು ತಳ್ಕೊಂತಂತ ಇರೋ ಮಗಳು ಇವತ್ತು ಸಡನ್ನಾಗಿ ಎದ್ದು ನಿಂತಾಳಂದ್ರೆ ನನಗೆ ಅದನ್ನು ನಂಬಕ್ಕೆ ಆಗಲಿಲ್ಲ. ಡಾಕ್ಟ್ರು ಬರ್ಬೋದು, ಬರ್ದೇನೂ ಇರ್ಬೋದು, 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಇಲ್ಲ 3 ತಿಂಗಳಲ್ಲೇ ಬರ್ಬೋದು, 6 ತಿಂಗಳಲ್ಲಿ ಬರ್ಬೋದು, ನಾವು ಹೇಳೋಕ್ಕಾಗಲ್ಲ. ಅದು ಬ್ರೈನ್ ಅವಳದು ಹೆಂಗೆ ವರ್ಕ್ ಮಾಡುತ್ತೆ ಹಂಗೆ. ಆದರೆ ಅವ್ರ ಸರ್ ಭಾಳ ಪ್ರಯತ್ನ ಪಟ್ಟರು. ಅಮೃತ್ ಸರ್ ಇವತ್ತು ನಮ್ಮ ಮಗಳು ಅದಾಳ ಅಂದರೆ ಆ ಗುರುರಾಯರ ರೂಪದಲ್ಲೇ ಅಮೃತ್ ಸರ್ ಇದ್ದರು. ಆ ಥರ ನಮ್ಮ ಮಗಳಿಗೆ ಟ್ರೀಟ್ಮೆಂಟ್ ಕೊಟ್ಟರು. ಈ ಹೊಸರೀತಿ ಮಠಕ್ಕೆ ನಮ್ಮ ಅಣ್ಣನ ಹೆಂಡತಿ ಹೋಗ್ತಿದ್ರು, ಅವ್ರ ಜೊತೆಲೇ ನಾನು ಹೋಗ್ತಿದ್ದೆ. ಇವಾಗ ಮಗಳಿಗೆ ಹುಷಾರಾಗದಿಂದ 6-7 ತಿಂಗಳಿಂದ ನಾನು ಹೋಗಿರಲಿಲ್ಲ ಮಠಕ್ಕೆ. ಅವ್ರು ಮನೆ ಕರ್ಕೊಂಬಂದ್ರು ನನಗೆ ಹೋಗೋಕೆ ಬೇಜಾರಾಗಿತ್ತು. ಇಷ್ಟು ನಾನು ರಾಯರಿಗೆ ನಡ್ಕೊಂಡೆ, ನನಗೆ ಯಾವ ದೇವರು ಏನೂ ಹೊರ ಕೊಡಲಿಲ್ಲ. ನಮ್ಮ ಮನೆ ದೇವ್ರಿಗೆಲ್ಲ ಬೇಡ್ಕೊಂಡೆ, ಏನೂ ಆಗಲಿಲ್ಲ. ಸುಮ್ಮನೆ ಬಿಟ್ಟಿದ್ದೆ. ನಮ್ಮ ಅತ್ತಿಗೆನೇ ನನ್ನ ಮಗಳ ಹೆಸರಲ್ಲಿ ಪೂಜೆ ಪುನಸ್ಕಾರ ಹವನ ಹೋಮ ಎಲ್ಲ ರಾಘವೇಂದ್ರ ಮಠದಲ್ಲಿ ಮಾಡಿಸಿದ್ರು. ನಿಜ ರೀ, ಇದು ರಾಘವೇಂದ್ರ ಪವಾಡನೇ. ಅವತ್ತು ಅಜ್ಜಾರು ಬಂದಾಗ ನಮ್ಮ ಅತ್ತಿಗೆನೇ ಎಲ್ಲ ಕರ್ಕೊಂಡೋಗಿ ಅವಳು ಪೂಜೆ ಮಾಡಿಸಿ ಅವ್ರ ಕಡೆಯಿಂದ ಆಶೀರ್ವಾದ ತೊಗೊಳ್ಳೇಬೇಕಂತ ಮಗಳು ಕರ್ಕೊಂಡೋದ್ರು. ಅವತ್ತು ಮಗಳು ಬರೋಕೆ ರೆಡಿ ಇರಲಿಲ್ಲ, ಹಠ ಮಾಡಿದ್ಲು. ಆದರೂ ಪ್ರಯತ್ನ ಪಟ್ಟು ಕರ್ಕೊಂಡು ಹೋದ್ಲು ನಮ್ಮ ಅತ್ತಿಗೆ. ಕರ್ಕೊಂಡೋಗಿ ರಾಯರಿಂದ ಅವರು ಸುತೇಂದ್ರ ತೀರ್ಥ ಅಜ್ಜಾರಿಂದ ಆಶೀರ್ವಾದ ಮಾಡಿದರು. ಅವರೇ ಅಜ್ಜಾರು ಬಂದೋಗಿ ಒಂದು 15-20 ದಿವಸ ಆಗಿರ್ಬೋದು. ಹಾಂ, ಅವ್ರು ಹೇಳಿದರು ಏನಾಗಿದೆ ಅಂದರು. ಹಿಂಗೆ ಒಳಗೆ ನಡೆಯೋಕೆ ಆಗ್ತಿಲ್ಲ ಅಂತ ಹೇಳಿದ್ವಿ. ಆಗುತ್ತೆ, ಹುಷಾರಾಗ್ತಾಳೆ, ಬೇಗ ಇದಾಗ್ತಾಳೆ, ಒಂದು 5 ವಾರ ಇಲ್ಲಿ ಅಜ್ಜಾರು ಇದಕ್ಕೆ ಬರ್ರಿ ಅಂತ ಒಂದು ಅಕ್ಷತೆ ಹಾಕಿ ಈಗ ರಾಘವೇಂದ್ರ ಫೋಟೋ ಕೊಟ್ಟು ಆಶೀರ್ವಾದ ಮಾಡಿ ಹೋದರು. ಅದೇ ರೀತಿ ನಾವು ಇನ್ನೂ ಒಂದು 3 ವಾರ ಅಷ್ಟೇ, ಮೊನ್ನೆ ಗುರುವಾರಕ್ಕೆ 3 ವಾರ ಆಯಿತು. 3 ವಾರದಲ್ಲಿ ಅವತ್ತು 1ನೇ ವಾರದಲ್ಲಿ ಆಕಿನ ಪ್ರಯತ್ನ ಪಟ್ಟರು ಅಲ್ಲಿರೋ ಜನ ಎಲ್ಲ, ಅವ್ರ ಗುರೂಜಿಗಳೆಲ್ಲರೂ. ಇಲ್ಲ ಇಲ್ಲಿಂದನೇ 2 ಹೆಜ್ಜೆ ನಡ್ಕೊಂಡು ಹೋಗಲಿ, ಅಜ್ಜಾರ ಆಶೀರ್ವಾದ ಅಂತ ಒಂದು 4 ಜನ ಆಕಿನ ಎತ್ತಿದ್ರು. ಆಕಿಗೆ
ಎದ್ದು ನಿಲ್ಲಕ್ಕೆ ಹಿಂಗೆ ಚೆಂಡು ಎತ್ತಕ್ಕಾಗಲಿಲ್ಲ ಪಾದ ಊರಕ್ಕಾಗಲಿಲ್ಲ ಅವತ್ತು. ಸಮಸ್ಯೆ ಇತ್ತು? ಅವರು ಬ್ಯಾಲೆನ್ಸೇ ಇರಲಿಲ್ಲ. ಬಾಡಿ ಬ್ಯಾಲೆನ್ಸ್ ಫುಲ್ ಬ್ಯಾಲೆನ್ಸೇ ಇರಲಿ. ಎದ್ದು ನಿಂತ್ರೆ ಹುಟ್ಟದಾಗಿಂದ ಎಲ್ಲ ಕರೆಕ್ಟ್? ಇಲ್ಲ ಈಗ 7 ತಿಂಗಳಿಂದ ಹುಟ್ಟಾಗೆಲ್ಲ ಚೆನ್ನಾಗೇ ಇದ್ಲು, ಎಲ್ಲ ಚೆನ್ನಾಗೇ ಇದು ಮಾಡ್ಕೊಂಡು MBBS ಓದ್ತಾ ಫೈನಲ್ ಇಯರ್ ಇವಾಗ ಓದ್ತಾ ಇರೋದು. ಯಾವ ಕಾಯಿಲೆ ಆ ಥರ ಏನಿಲ್ಲ. ಮೈಗ್ರೇನ್ ಅಂತ ತಲೆನೋವು ಇರ್ತಿತ್ತು, ತಿಂಗಳ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಅದು ಬಿಟ್ಟರೆ ಬೇರೆ ಏನೂ ಅವ್ರು ಚಿಕ್ಕಂದಿನ ಏನೂ ಕಾಯಿಲೆ. ಜನ ಅಂತಿದ್ರು ಹಾಗಿತ್ತು ಹೀಗಿತ್ತು, ತೋರಿಸ್ಲಿಲ್ಲ ಮಾಡಲಿಲ್ಲ. ಯಾವ ಮಕ್ಕಳಿಗೂ ಹುಷಾರಿಲ್ಲ ಅಂದರೆ ಯಾವ ತಂದೆ ತಾಯಿನೂ ಸುಮ್ಮನೆ ಇರಲ್ಲ, ತೋರಿಸ್ತಾರೆ. ತುಂಬ ಖುಷಿ ಆಯಿತು. ಇವತ್ತಿಗೂ ನಾವು ಇದು ನಿಜಾನ ಹೌದಾ ಅಂತ ಇನ್ನೂ ನಂಬಕ್ಕಾಗ್ತಿಲ್ಲ. ಮಂತ್ರಾಲಯಕ್ಕೆ ಹೋಗೋದು ಪ್ಲಾನ್? ಹಾಂ ಹೋಗ್ತೀವಿ ರೀ. ಈಗ ಅದು ಮಂತ್ರಾಲಯಕ್ಕೆ ಹೋಗಿ ಬಂದಿಂದೆ ನಾವು ಅಜ್ಜಾರಿಂದ ಎಲ್ಲಾದರೂ ತಿಳ್ಕೊಂಡು ಅಲ್ಲಿ ಹೋಗಿ ಬಂದಿಂದೆ ನನ್ನ ಮಗಗೆ ಇನ್ನೊಂದು MBBS ಸೀಟ್ ಸಿಕ್ಕಿದ್ದು. ಇವಳನ್ನೂ ಕರ್ಕೊಂಡು ಹೋಗಬೇಕು ಶೀಘ್ರದಲ್ಲೇ ಅಂದ್ಕೊಂಡಿದ್ವಿ, ಆದರೆ ಅನಾರೋಗ್ಯಕ್ಕೆ ಇದಾದ್ಲು. ಇಲ್ಲೇ ಪ್ರತಿ ವಾರನೂ ನಾವು ಈ ಅಜ್ಜಾರ ಹತ್ರ, ಹೊಸರೀತಿ ಅಜ್ಜಾರ ಹತ್ರ, ಅವತ್ತು ಸುಧೇಂದ್ರ ತೀರ್ಥ ಅಜ್ಜಾರಿಂದ ಇವತ್ತು ನನ್ನ ಮಗಳು ಇವತ್ತು ಗುರುರಾಯರ ಆಶೀರ್ವಾದದಿಂದ ಇವತ್ತು ಎದ್ದು ನಿಂತ್ಕೊಂಡಾಳ. ನಾವು ಯಾವತ್ತೂ ರಾಯರಿಗೆ ಇದಾಗಿರ್ತೀವಿ, ಅವ್ರು ನಡ್ಕೊತೀವಿ. ಸುಧಾ ಅಂತ.